ಯಾರೆಲ್ಲ ಈ ವರ್ಷ KCET ಆಪ್ಷನ್ಟ್ರಿ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಆಪ್ಷನ್ಟ್ರಿಗೆ ಲಾಸ್ಟ್ ಡೇಟು June 30th ಇರ್ಬೋದು, ಬಟ್ ಅದಕ್ಕಿಂತ ಒಂದಿನ ಮುಂಚೆನೇ ನೀವು ಆಪ್ಷನ್ಟ್ರಿ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನಿಮ್ಮ ಪ್ರಕಾರ ಇನ್ನೂ 6 ಡೇಸ್ ಉಳಿದಿದೆ, ಬಟ್ ನೀವು ಅದರಲ್ಲಿ ಒಂದು ದಿನ ಆಪ್ಷನ್ಟ್ರಿ ಮಾಡೋದಕ್ಕಾಗೋದಿಲ್ಲ. ಸೊ ನಿಮ್ಮ ವೆಬ್ಸೈಟು ವರ್ಕ್ ಆಗೋದಿಲ್ಲ. ಸೊ ಏನಿದು ಅಪ್ಡೇಟು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನು ಕೆಲವೊಬ್ರು ಕಾಲೇಜ್ ಲಿಸ್ಟ್ನ ಇನ್ನೂ ಪ್ರಿಪೇರ್ ಮಾಡಿರೋದಿಲ್ಲ. ಸೊ ನಿಮಗೂ ಕೂಡ ಸೊಲ್ಯೂಷನ್ ಇದೆ. ಸೊ ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ KCET ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ರೇಂಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ದು ರ್ಯಾಂಕ್ ಇದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಆಪ್ಷನ್ಟ್ರಿ ಮಾಡೋದಕ್ಕೆ June 30th ಲಾಸ್ಟ್ ಡೇಟ್ ಇದೆ. ಬಟ್ ನಿಮಗೆ June 30th ಫುಲ್ ಡೇ ಮಾಡೋದಕ್ಕಾಗಲ್ಲ. ಬೆಳಗ್ಗೆ 10 ಗಂಟೆಗೆ ನಿಮ್ಮ ಆಪ್ಷನ್ಟ್ರಿ ಲಿಂಕು ಕ್ಲೋಸ್ ಆಗುತ್ತೆ. ಸೊ ಅದರೊಳಗಡೆ ನೀವು ಆಪ್ಷನ್ಟ್ರಿನ ಮಾಡ್ಕೋಬೇಕು. ಈಗ KE ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದಲ್ವಾ, ಸೊ ಅದು ನೀವು KE ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಡ್ಯೂ ಟು ಸರ್ವರ್ ಮೇಂಟೆನೆನ್ಸು ನಿಮ್ಮ ಆಪ್ಷನ್ಟ್ರಿ ಪೋರ್ಟಲನ್ನು 25ನೇ ತಾರೀಕು ರಾತ್ರಿ 9 ಗಂಟೆಯಿಂದ 26ನೇ ತಾರೀಕು ರಾತ್ರಿ 9 ಗಂಟೆ ತನಕ ಮೇಂಟೆನೆನ್ಸಲ್ಲಿ ಇರುತ್ತೆ. ಅಂದರೆ ನಿಮ್ಮ ವೆಬ್ಸೈಟು ವರ್ಕ್ ಆಗೋದಿಲ್ಲ. ಆ ಒಂದು ದಿನ ಬಿಟ್ಟು ಮಿಕ್ಕಿದ ದಿನ ನೀವು ನಿಮ್ಮ ಆಪ್ಷನ್ಟ್ರಿನ ಕಂಪ್ಲೀಟ್ ಮಾಡ್ಕೋಬೋದಾಗಿರುತ್ತೆ. ಸುಮ್ಮನೆ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡೋಕೆ ಹೋಗಬೇಡಿ. ಸೊ ಆಲ್ರೆಡಿ ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿ ನಿಮ್ಮ ಆಪ್ಷನ್ಟ್ರಿನ ಮಾಡಿರಬೇಕು. ಅಕಸ್ಮಾತ್ ಇನ್ನೂ ಮಾಡಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಆಮೇಲೆ ಆಪ್ಷನ್ಟ್ರಿನ ಮಾಡಿ, ಓಕೆನಾ. ಸೊ ಕಾಲೇಜ್ ಲಿಸ್ಟ್ ಇನ್ನೂ ಪ್ರಿಪೇರ್ ಮಾಡಿಲ್ಲ ಅಂದರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಒಂದು ಕಾಲೇಜ್ ಪ್ರಿಡಿಕ್ಟರ್ ಟೂಲ್ ಇದೆ. ಸೊ ಆಲ್ರೆಡಿ ಮೋರ್ ದೆನ್ 800 ಸ್ಟೂಡೆಂಟ್ಸ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ನೆನ್ನೆ ಆಲ್ಮೋಸ್ಟ್ 100+ ಸ್ಟೂಡೆಂಟ್ಸ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಯೂಸ್ ಇದೆ, ಅದಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಬರುತ್ತೆ ನಿಮಗೆ ರಿಪೋರ್ಟು. ಇದೊಂದಿತ್ತು ಅಂತ ಹೇಳಿದ್ರೆ ನೀವು ನಿಮ್ಮ ಆಪ್ಷನ್ಟ್ರಿ ಲಿಸ್ಟ್ನ ಈಸಿಯಾಗಿ ಮಾಡ್ಬೋದು. ಸೊ ಇದರಲ್ಲೇ ನಿಮಗೆ ಆಲ್ಮೋಸ್ಟ್ ಒಂದು ಐಡಿಯಾ ಬರುತ್ತೆ. ಸೊ ನೀವು ಯಾವ ರೀತಿ ಕಾಲೇಜ್ನ ಹಾಕಬೇಕು, ಯಾವ ಪ್ರಿಯಾರಿಟಿಲಿ ಇಡಬೇಕು, ಮತ್ತು ನಿಮಗೆ ಆಪ್ಷನ್ಟ್ರಿ ಲಿಸ್ಟ್ ಅಂದರೆ ಏನು, ಇದೆಲ್ಲ ಐಡಿಯಾ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರ ರ್ಯಾಂಕು 71,000 ಇದೆ. ನಾನು 5 ಬ್ರಾಂಚ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಫಸ್ಟು ನಿಮಗೆ ಯಾವ ಕಾಲೇಜ್ ಹಾಕಬೇಕು ಅಂದರೆ ಯಾವುದು ಕಷ್ಟ ಇರುತ್ತೆ, ಯಾವುದು ಟಫು, ಯಾವುದು ನಿಮಗೆ ಸಿಗೋದಿಲ್ಲ ಅದನ್ನು ಟಾಪಲ್ಲಿ ಹಾಕಬೇಕು. ನೆಕ್ಸ್ಟ್ ಯಾವುದು ನಿಮಗೆ ಸಿಗ್ಬೋದು, ನಿಮ್ಮ ರ್ಯಾಂಕ್ ಹತ್ತಿರದಲ್ಲಿದೆ ಅಂಥ ಕಾಲೇಜಸ್ನ ನೀವು ಮಧ್ಯದಲ್ಲಿ ಹಾಕಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಟಫ್ ಅಂತ ಇದೆ, ಇಲ್ಲಿಂದ ನಿಮಗೆ ರೀಚ್ ಅಂತ ಇದೆ, ಅಂದರೆ ಇಲ್ಲಿಂದ ನಿಮಗೆ ಸಿಗೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ, ಇವರ ರ್ಯಾಂಕು 71,000, ಇಲ್ಲಿ ಸೆಕೆಂಡ್ ರೌಂಡಲ್ಲಿ 80,000 ಇದೆ. ಅದೇ ರೀತಿ ನೀವು ಇಲ್ಲೇ ನೀವು ನೋಡ್ತಾ ಇರ್ಬೋದು 77,000, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಸಿಗೋದಕ್ಕೆ. ನೆಕ್ಸ್ಟು ಅದೇ ರೀತಿ ಸೇಫ್ ಅಂದರೆ ನಿಮಗೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕಾಲೇಜ್ ನಿಮಗೆ ಸಿಗೋ ರೀತಿ ನೀವು ಹಾಕೊಳ್ಳೇಬೇಕು. ಅಂದರೆ ನಿಮ್ಮ ರ್ಯಾಂಕು 71,000 ಅಂದರೆ ಅಟ್ಲೀಸ್ಟು 80,000 ಅಥವಾ 85,000 90,000 ಈ ರೀತಿ ಇರೋದನ್ನ ಹಾಕ್ಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತೆ. ಬಟ್ ನೀವು ಆ ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ 100% ಒಪ್ಪಿಗೆ ಕೊಟ್ಕೊಂಡು ಆಮೇಲೆ ಆ ಒಂದು ಕಾಲೇಜ್ನ ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಸೊ ಇದನ್ನು ಯಾವ ರೀತಿ ಪರ್ಚೇಸ್ ಮಾಡೋದು ಅಂದರೆ ತುಂಬ ಈಸಿ. ಜಸ್ಟ್ 99 ರೂಪೀಸ್ನ ಪೇ ಮಾಡಿದ್ರೆ ಸಾಕು, ಈ ಒಂದು ಕಾಲೇಜ್ ರಿಪೋರ್ಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಮದು ಯಾವ ಕ್ಯಾಟಗರಿ ಅಂತ ಚೂಸ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ರ್ಯಾಂಕು ಮತ್ತು ಕ್ಯಾಟಗರಿ ಮತ್ತು ನಿಮಗೆ ಯಾವ ಬ್ರಾಂಚಸ್ ಬೇಕು, AML, AIDS ಅಥವಾ ಕಂಪ್ಯೂಟರ್ ಸೈನ್ಸಾ, ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನೀಗ ಮೆಕ್ಯಾನಿಕಲ್ ಚೂಸ್ ಮಾಡಿದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ನು, ಕಂಪ್ಯೂಟರ್ ಇಂಜಿನಿಯರಿಂಗು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು. ಸೊ ಯಾವ್ದು ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬೋದು. ನಾನು ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾಯಿದ್ದೀನಿ, ಅಪ್ಲೈ ಸೆಕ್ಷನ್ ಅಂತ ಕೊಟ್ಟೆ. ಈಗ ಅನಲೈಸ್ ಮೈ ಕಾಲೇಜ್ ಅಂತ ಕೊಡ್ತಾಯಿದ್ದೀನಿ. ಸೊ ಒಂದು ನಿಮಿಷ, ಕ್ಯಾಟಗರಿ ಸೆಲೆಕ್ಟ್ ಮಾಡಿಲ್ಲ, ಜನರಲ್ ಮೆರಿಟ್ ಸೆಲೆಕ್ಟ್ ಮಾಡಿದೆ. ಈಗ ನಾನು ಅನಲೈಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇನ್ಸ್ಟೆಂಟ್ ಆಗಿ ಒಂದು ರಿಪೋರ್ಟು ರೆಡಿ ಆಗುತ್ತೆ. ಸೊ ಅದಕ್ಕೆ ನೀವು ಜಸ್ಟ್ 99 ರೂಪೀಸ್ನ ಪೇ ಮಾಡಬೇಕು. ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು PDF ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ನೀವು ಏನೂ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಪೇಮೆಂಟ್ ಆಗಿದ ತಕ್ಷಣ ಸುಮ್ಮನೆ ಒಂದು 10 ಸೆಕೆಂಡ್ಸ್ ವೆಯ್ಟ್ ಮಾಡಿ, ಆಟೋಮೆಟಿಕ್ಕಾಗಿ PDF ಡೌನ್ಲೋಡ್ ಆಗುತ್ತೆ. ಈಗ ನಾನು ಡೌನ್ಲೋಡ್ ಫುಲ್ ರಿಪೋರ್ಟ್ ಅಂತ ಕೊಡ್ತಾ ಇದ್ದೀನಿ. ಪೇಮೆಂಟ್ ಮಾಡಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಅನ್ಲಿಮಿಟೆಡ್ ಕೂಪನ್ ಅಂದರೆ ನೀವು ಎಷ್ಟು ಸಲ ಬೇಕಾದರೂ ಈ ಒಂದು ಲಿಸ್ಟ್ನ ನೀವು ರೆಡಿ ಮಾಡ್ಕೋಬೋದು. ಅಂದರೆ ನೀವು ಡೌನ್ಲೋಡ್ ಅಂತ ಕೊಟ್ಟರೆ ಸಾಕು, ಪ್ರತಿ ಸಲ ಆಪ್ಷನ್ಸ್ನ ಚೇಂಜ್ ಮಾಡಿ, ಈಗ CS ಹಾಕ್ತೀರಾ, ಇನ್ನೊಂದ್ಸಲಿ AML ಹಾಕ್ತೀರಾ, ಆ ರೀತಿ ಎಷ್ಟು ಸಲ ಬೇಕಾದರೂ ನೀವು ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅನ್ಲಿಮಿಟೆಡ್ ಕೂಪನ್, ನಿಮಗೆ ಒಂದು ಕೂಪನ್ ಕೊಡ್ತೀವಿ. ಜಸ್ಟು 250 ರೂಪೀಸ್ ಪೇ ಮಾಡಿದ್ರೆ ಸಾಕು, ಆ ಒಂದು ಕೂಪನ್ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟಲ್ಲಿ ಒಂದು ನಂಬರ್ ಇದೆ, ಆ ಒಂದು ನಂಬರ್ಗೆ ನೀವು DM ಮಾಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು DM ಮಾಡಿ, ನಾನು ನಿಮಗೆ ಒಂದು ಕೂಪನ್ ಕೊಡ್ತೀನಿ. ಸೊ 250 ರೂಪೀಸ್ ಆ ಒಂದು ಕೂಪನ್ಗೆ. ಈಗ ಇಲ್ಲಿ ನಾನು ಡೌನ್ಲೋಡ್ ಅಂತ ಕೊಡ್ತಾ ಇದ್ದೀನಿ. ಸೊ ಈಗ ಪೇಮೆಂಟ್ ಕಂಪ್ಲೀಟ್ ಮಾಡ್ತೀನಿ. ಸೊ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ ಲಿಸ್ಟ್ ಅಂತ. ನೀವು ಗೂಗಲ್ ಪೇ, ಫೋನ್ಪೇ, Paytm ಯಾವುದನ್ನು ಬೇಕಾದರೂ ಯೂಸ್ ಮಾಡಿಕೊಂಡು ಈಸಿಯಾಗಿ ಪೇಮೆಂಟ್ನ ಮಾಡ್ಬೋದು. ಈಗ ನಂದು ಪೇಮೆಂಟ್ ಆಗಿದೆ. ಸೊ ಈಗ ವೆಯ್ಟ್ ಮಾಡೋಣ 10 ಸೆಕೆಂಡ್ಸ್. ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ, ನೀವು ಏನೂ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ನೀವೇನಾದರೂ ಮಿಸ್ಟೇಕ್ಸ್ನ ಮಾಡಿದ್ರೆ ಆವಾಗ ನಿಮಗೆ PDF ಸಿಗೋದಿಲ್ಲ. ಈಗ ಮೇಲ್ನೇ ಅಲ್ಲಿ ತೋರಿಸ್ತಾ ಇದೆ ನೋಡಿ, ರೀಡೈರೆಕ್ಟೆಡ್ ಇನ್ 10 ಸೆಕೆಂಡ್ಸ್.
ಡೌನ್ಲೋಡ್ ಆಗ್ತಾ ಇದೆ ಈಗ. ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಆಟೋಮೆಟಿಕಾಗಿ ಡೌನ್ಲೋಡ್ ಆಯಿತು, ನೀವು ಓಪನ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನು ಪ್ರೆಸ್ ಮಾಡಬೇಡಿ. ಸೊ ಇಷ್ಟೇ, ತುಂಬ ಸಿಂಪಲ್ ಪ್ರೋಸೆಸ್ಸು. ನಿಮಗೆ ರೆಡಿ ಆಗೋಯ್ತು ಲಿಸ್ಟು. ನೋಡಿ ನಿಮಗೆ ಯಾವ ಕಾಲೇಜು ಸಿಗಲ್ಲ ಅದು ಮೇಲಿದೆ ಟಫ್. ಸೊ ಇವ್ರ ರ್ಯಾಂಕು 5000 ಇದೆ, 8 ಬ್ರಾಂಚಸ್ನ ಚೂಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಯಾವ್ದು ಕಷ್ಟ ಇದೆ ಅದನ್ನು ಟಾಪಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ಯಾವುದು ಇವ್ರಿಗೆ ಸಿಗ್ಬೋದು ಅದನ್ನು ಮೀಡಿಯಮು, ನೆಕ್ಸ್ಟು ಯಾವುದು ಇವ್ರಿಗೆ ಸಿಕ್ಕೇ ಸಿಗುತ್ತೆ ಅದನ್ನು ಸೇಫ್ ಅಂತ 3 ಸೆಗ್ರಿಗೇಟ್ ಮಾಡಿ ನಿಮಗೆ ರೆಡಿ ಮಾಡಿಕೊಡ್ತಾರೆ. ಸೊ ತುಂಬ ಸಿಂಪಲ್ಲು. ಬೇಕು ಅಂತ ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇದರ ಜೊತೆಗೆ ನಮ್ಮ ಟೀಮ್ ಕಡೆಯಿಂದ ಪರ್ಸ್ನಲೈಸ್ಡ್ ಕಾಲೇಜ್ ಲಿಸ್ಟು ಕೂಡ ಕೊಡ್ತೀವಿ. ಸೊ ಜಸ್ಟು 499 ರುಪೀಸ್ನ ಪೇ ಮಾಡಬೇಕು. ಸೊ ನೀವು 499 ಪೇ ಮಾಡಿದ್ರೆ ನಿಮ್ಮದು ಈ ರೀತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊತೀವಿ. ಒಂದು ಗೂಗಲ್ ಫಾರ್ಮ್ ಸೆಂಡ್ ಮಾಡಿಕೊಡ್ತೀವಿ. ಅದರಲ್ಲಿ ನಿಮ್ಮ ನೇಮು ಮತ್ತು ನಿಮ್ಮ ನಂಬರು ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್, ಅಂದರೆ ನಿಮ್ಮ KCET ರ್ಯಾಂಕು, ನಿಮ್ಮದು ಯಾವ ಬೋರ್ಡು ಮತ್ತು ನಿಮ್ಮದು ಯಾವ ಕ್ಯಾಟಗರಿ, ನಿಮ್ದು ಏನಾದರೂ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ಸ್ ಇದೆಯಾ, ಮತ್ತು ನಿಮಗೆ ಪ್ರಿಫರ್ಡ್ ಬ್ರಾಂಚಸ್ ಯಾವುದು, ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು, ಥರ್ಡ್ ಪ್ರಿಫರೆನ್ಸ್ ಯಾವುದು, ಅದೇ ರೀತಿ ಪ್ರಿಫರ್ಡ್ ಡಿಸ್ಟ್ರಿಕ್ಕು ಅದರಲ್ಲೂ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸು. ನೆಕ್ಸ್ಟು SNQ ಕೋಟಾ ನಿಮ್ಮದು ಎಲಿಜಿಬಲ್ ಇದ್ದೀರಾ, ಮತ್ತು ಸ್ಪೆಷಲ್ ಕೋಟಾ ಅಂದರೆ ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್ ಕರ್ನಾಟಕ, ಇದು ಯಾವುದಾದ್ರೂ ಇದ್ರೂ ನೀವು ಮೆನ್ಷನ್ ಮಾಡ್ಬೋದು. ಅಥವಾ ನಿಮ್ಗೆ ಯಾವುದಾದ್ರು ಸ್ಪೆಸಿಫಿಕ್ ಕಾಲೇಜು ಇದು ಬೇಕೇ ಬೇಕು ಅಂತ ಇದ್ದರೆ, ಅಂದರೆ ಅದು ಲಿಸ್ಟಲ್ಲಿ ಇನ್ಕ್ಲೂಡ್ ಆಗಿರಲೇಬೇಕು ಅಂತ ಇದ್ದರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿದ್ರೆ ನಾವು ಇದೆಲ್ಲ ಡೇಟಾ ತಗೊಂಡು ನಿಮಗೆ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿ ಕೊಡ್ತೀವಿ. ಓಕೆನಾ? ನೀವು ಇವತ್ತು ಗೂಗಲ್ ಫಾರ್ಮ್ನ ಫಿಲ್ ಮಾಡಿದ್ರೆ ನಾಳೆ ನಿಮಗೆ ಕಾಲೇಜ್ ಲಿಸ್ಟ್ ಸಿಗುತ್ತೆ. ಸೊ ಆಲ್ರೆಡಿ ಇದನ್ನು ಕೂಡ ಆಲ್ಮೋಸ್ಟ್ 50 ಸ್ಟೂಡೆಂಟ್ಸು ಆಲ್ರೆಡಿ ಸರ್ವಿಸ್ನ ತೊಗೊಂಡಿದ್ದಾರೆ. ಕಾಲೇಜ್ ಲಿಸ್ಟ್ನು ಕೂಡ ಪ್ರಿಪೇರ್ ಮಾಡಿ ಕೊಟ್ಟಿದ್ದೀವಿ. ನಿಮಗೂ ಬೇಕು ಅಂತ ಹೇಳಿದ್ರೆ ಈ ಒಂದು ನಂಬರ್ ಕೆಳಗಡೆ ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಈ ಒಂದು ನಂಬರ್ಗೆ ನೀವು DM ಮಾಡ್ಬೋದು. ಸೊ ಏನೇ ಡೌಟ್ಸ್ ಇದ್ದರೂ ಈ ಒಂದು ನಂಬರ್ಗೆ DM ಮಾಡಿ. ಕಾಲ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸು ಕಾಲ್ ಮಾಡಿ ಈಗ ವಿಡಿಯೋ ಮಾಡ್ತಾ ಇರ್ತೀನಿ ಅಥವಾ ಬೇರೆ ಏನಾದರೂ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡ್ತಾ ಇರ್ತೀವಿ, ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ತೊಂದರೆ ಆಗುತ್ತೆ. ಆದ್ದರಿಂದ ಜಸ್ಟ್ ಮೆಸೇಜ್ ಹಾಕಿ ನಾವೇ ರಿಪ್ಲೈ ಮಾಡ್ತೀವಿ. ಮತ್ತು ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ, ಅದನ್ನು ಈ ಒಂದು ಮೈ ಡೌನ್ಲೋಡ್ ಸೆಕ್ಷನಲ್ಲಿ ಮತ್ತೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಜಸ್ಟ್ ಡೌನ್ಲೋಡ್ ಅಂತ ಕೊಡ್ತಾ ಇದ್ದೀನಿ, 5000 ರ್ಯಾಂಕ್ ಅಂತ ಕೊಟ್ಟಿದೆ ಇನ್ಪುಟ್ಟು. ಸೊ ಅದೇ ಮತ್ತೆ ಡೌನ್ಲೋಡ್ ಕೇಳುತ್ತೆ. ಸೊ ಡೌನ್ಲೋಡ್ ಕೊಟ್ಟಾಗ ಓಪನ್ ಆಗುತ್ತೆ. ಸೊ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಸೊ ನೀವು ಅದನ್ನು ಓಪನ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತ್ ನೀವು ಪೇಮೆಂಟ್ ಮಾಡಿದ್ದೀರಾ, ವೆಯ್ಟ್ ಮಾಡಿಲ್ಲ 10 ಸೆಕೆಂಡ್ಸು, ಎಕ್ಸಿಟ್ ಆಗಿದ್ದೀರಾ ಅಂದರೆ ಯಾವುದೇ ರೀತಿ ವರಿಯೋಗೋ ಅವಶ್ಯಕತೆ ಇಲ್ಲ. ಅದಕ್ಕೂ ಕೂಡ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ನಾವು ಜನ್ರೇಟ್ ಮಾಡಿ ನಿಮಗೆ PDF ಫ್ರೀಯಾಗಿ ಕಳಿಸ್ಕೊಡ್ತೀವಿ. ಬಟ್ ಪೇಮೆಂಟ್ ಕರೆಕ್ಟಾಗಿ ಆಗಿರಬೇಕಷ್ಟೇ. ಸೊ ತುಂಬ ಯೂಸ್ ಆಗುತ್ತೆ. ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಆಲ್ರೆಡಿ ಆಪ್ಷನ್ ಟ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.